ನಮಸ್ಕಾರ ಎಲ್ಲ ನನ್ನ ಆತ್ಮೀಯ ಚಾಲಕರಿಗೆ ಮತ್ತು ಬಿ ಟ್ಯಾಗ್ನಲ್ಲಿರ್ತಕ್ಕಂಥ ಎಲ್ಲ ಅಡ್ಮಿನ್ಗಳಿಗೂ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಜಯಣ್ಣ ಸರ್ಗೂ ನನ್ನ ಬೆಳಗಿನ ಶುಭೋದಯ. ಫ್ರೆಂಡ್ಸ್, ನಿಮ್ಗೆ ಗೊತ್ತಿರಬೇಕು, ಕಳೆದ ಒಂದು 15 ದಿನದಿಂದ ನನಗೆ ಎಮರ್ಜೆನ್ಸಿ ಆಗಿತ್ತು. ಆವಾಗ ನಾನು ಒಂದು ಅಪ್ಡೇಟ್ ಕೊಟ್ಟಿದ್ದೆ ಹೆಲ್ಪ್ಲೈನ್ಲಿ. ನಿಯರೆಸ್ಟ್ ಇರೋರು ಬಂದು ಸ್ವಲ್ಪ ಹೆಲ್ಪ್ ಮಾಡಿ ಅಂತ. ತುಂಬ ಎಮರ್ಜೆನ್ಸಿಯಾಗಿ ಹೊಟ್ಟೆ ನೋವಾಗಿ ನಾನು ಒಂದು ಅಪ್ಡೇಟ್ ಕೊಟ್ಟಿದ್ದೆ. ಆದರೆ ನಮ್ಮ ಚಾಲಕರು ಯಾವ ರೀತಿ ಇದ್ದಾರೆ ಅಂತಂದರೆ, ಗಾಳಮ್ಮ ಸರ್ಕಲಿಂದ ಅಲ್ಲಿಗೆ ಬರೋಕ್ಕೆ ಹೆಚ್ಚು ಕಮ್ಮಿ ಒಂದು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಆಯ್ತದೆ. ಅಂಥದ್ರಲ್ಲಿ ಯಾವುದೇ ಚಾಲಕರಾದರೂ ಯಾರೂ ಬರಲಿಲ್ಲ. ನಾನು ಹೆಲ್ಪ್ ಮಾಡಿದ್ದೀನಿ, ಒಂದು 4 ಜನಕ್ಕೆ ಹೆಲ್ಪ್ ಮಾಡಿದ್ದೀನಿ. ಆದರೆ ನನಗೆ ಆ ಸಮಯದಲ್ಲಿ ನನಗೆ ಹೆಲ್ಪ್ ಮಾಡೋಕ್ಕೆ ಅಂತ ಯಾರೂ ಬರಲಿ. ಹೋಗೋಣ ಅಂತ ಹೊಂಟೋಗೋಣ ಊರಿಗೆ ಅಂದ್ಬಿಟ್ಟು ಹೊರಟೆ. ಆದರೆ ಬ್ಯಾಡಂಪುರ ಗಂಟ ಮಾತ್ರ ಬರೋಕ್ಕೆ ನನಗೆ ಸಾಧ್ಯ ಆಯಿತು, ಮತ್ತೆ ಬರೋಕ್ಕಾಗಲಿಲ್ಲ. ನಾನು ಅಲ್ಲೇ ಸ್ಟೇ ಮಾಡಿದೆ. ಮತ್ತು ಅಲ್ಲಿಂದ ಮತ್ತೆ ತಿರ್ಗಿ ನಾನು ಒಂದು ಅಪ್ಡೇಟ್ ಕೊಟ್ಟೆ, ಡ್ರೈವರ್ ಯಾರು ಇದ್ದರೆ ದಯವಿಟ್ಟು ಬಂದು ಹೆಲ್ಪ್ ಮಾಡಿ, ನನ್ನ ಮೈಸೂರು ಗಂಟೆ ಡ್ರಾಪ್ ಮಾಡಿಕೊಡಿ ಅಂತ. ಆದರೂ ಯಾರೂ ಬರಲಿಲ್ಲ. ಆಮೇಲೆ ಅವ್ರಿಗೆ ಏನು ರೈಟ್ ಐತೆ, ಏನು ನಿಮ್ಮ ಚಾರ್ಜ್ ಐತೆ ನಾನು ಕೊಡ್ತೀನಿ ಅಂತಂದಮೇಲೆ ಒಬ್ಬರು ಹಾಕಿದರು, ಏನು ರೈಟ್ ಕೊಡ್ತೀರಾ ಮತ್ತು ರಿಟರ್ನ್ ಯಾವಾಗ ಅಂತ ಕೇಳಿದ್ರು. ಆದರೆ ಅಂಥ ಸಮಯದಲ್ಲಿ ಎಲ್ಲ ಒಂದು ಇಬ್ಬರು ನಮ್ಮ ಚಾಲಕರು ಮಾತಾಡಿ ರಂಜಿತ್ ಶೆಟ್ಟಿ ಅನ್ನೋರು ನನ್ನ ಬಿಟ್ಕೊಡೋಕ್ಕೆ ಒಪ್ಕೊಂಡ್ರು. ಅವ್ರನ್ನ ಕೆಂಗೇರಿಲಿ ಬಂದು ನಾನು ಪಿಕ್ ಮಾಡಿದೆ. ಅವ್ರಿಗೆ ಏನಂತಂದರು, ಕೆಂಗೇರಿಲಿ ಅವರು ರಂಜಿತ್ ಶೆಟ್ಟಿ ಅಂತ ಅನ್ನೋರು ನಮ್ಮ ಕಾರ್ಯಾಧ್ಯಕ್ಷರಾದಂಥ ಭಾರತ್ ಟ್ರಾನ್ಸ್ಪೋರ್ಟ್ ಕಾರ್ಯಾಧ್ಯಕ್ಷರಾದಂಥ ನಮ್ಮ ರಂಜಿತ್ ಶೆಟ್ಟಿ ಅವರು ಏನಂತಂದರೆ, ಸರ್ ನಿಮಗೆ ಎಷ್ಟು ನಿಧಾನ ಆಗುತ್ತೆ, ಎಷ್ಟು ಇದು ಅನುಕೂಲ ಆಗುತ್ತೆ ಅಷ್ಟೇ ನಿಧಾನಕ್ಕೆ ಬನ್ನಿ, ಬೇಗನೆ ಬರಬೇಕು ಅಂತ ಏನಿಲ್ಲ, ನಿಧಾನಕ್ಕೆ ಬನ್ನಿ ಅಂತಂದ್ಬಿಟ್ಟು ಅವರು ಹೇಳಿದ್ರು. ಮತ್ತು ಅವ್ರನ್ನ ಹೋಗಿ ನಾನು ಕೆಂಗೇರಿ ಹತ್ರ ಪಿಕಪ್ ಮಾಡ್ಕೋಬೋದೆ. ಕೆಂಗೇರಿ ಹತ್ರ ಪಿಕಪ್ ಹೋಗಿ ನಾನು ಮೈಸೂರು ಮಾತ್ರ ಡ್ರಾಪ್ ಮಾಡಿಸ್ಕೊಂಡೆ. ಯಾಕಂದರೆ ನಂಜನಗೂಡು ಕರ್ಕೋಬೇಕು ಅಂತಂದರೆ ಆ ಕಡೆಯಿಂದ ಬಸ್ಗಳು ಸಿಗೋದಿಲ್ಲ. ಅದರಿಂದ ಮೈಸೂರಿಗೆ ಡ್ರಾಪ್ ಮಾಡಿಸ್ಕೊಂಡೆ. ನಾನು ಅವ್ರಿಗೆ ಅಮೌಂಟ್ ಕೊಡಬೇಕು ಅಂದ್ಕೊಂಡಿದ್ದೆ. ಆದರೆ ನಿಜಕ್ಕೂ ಮಾನವೀಯತೆ ಮೆರೆದಂಥ ರಂಜಿತ್ ಶೆಟ್ಟಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಯಾಕಂತಂದರೆ ಅವರೇ ನನಗೆ 500 ರೂಪಾಯಿ ಕೊಟ್ಟರು. ಸರ್ ನಿಮ್ಮ ಕೈ ನೀವು ನಿಮ್ಮ ಆರೋಗ್ಯನ ನೋಡ್ಕೊಳ್ಳಿ, ಆಸ್ಪತ್ರೆಗೆ ತೋರಿಸಿ, ವಾಸಿ ಆದಮೇಲೆ ಬನ್ನಿ ಅಂತ ಹೇಳಿಬಿಟ್ಟು ಹೇಳಿದ್ರು. ನಾನು ಅಮೌಂಟ್ ಕೊಡೋಕೆ ಹೋದೆ. ಸರ್ ನೀವು ಅಮೌಂಟ್ ಕೊಡ್ತೀನಿ ಅಂತ ಹೇಳಿದರೆ ನಾನು ಬರ್ತಾನೇ ಇರಲಿಲ್ಲ ಅಂತ ಹೇಳಿದ್ರು. ನಿಜಕ್ಕೂ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ನಮ್ಮ ಭಾರತ್ ಟ್ರಾನ್ಸ್ಪೋರ್ಟಿಂದ ಅವ್ರಿಗೆ ತಿಳಿಸ್ತೀನಿ. ಈ ಥರ ನಮ್ಮ ಗಾಳಮ್ಮ ಸರ್ಕಲಲ್ಲಿ 4 ಕಿಲೋಮೀಟ್ರಿಗೆ ಯಾವ ಚಾಲಕರು ಬರ್ನಿಲ್ಲ ಅಂತಂದರೆ ನಮ್ಮ ಚಾಲಕರದ್ದು ಯಾವ ರೀತಿ ಇದೆ ಅನ್ನೋದು ತಿಳ್ಕೊಳ್ಳಿ. ನಾನು ಒಂದು ಸತಿ ಎಲೆಕ್ಟ್ರಾನಿಕ್ ಸಿಟಿಲಿ ಬ್ಯಾಟ್ರಿ ಡೌನ್ ಆಗಿತ್ತು ಒಬ್ಬರದು. ನಾನು 10 ಕಿಲೋಮೀಟ್ರ್ ಹೋಗಿದ್ದೀನಿ ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ. ನನ್ನ ಜಂಪಿಂಗ್ ವೈರ್ ಐತೆ, ನನಗೆ ಹೇಳ್ದೆ ಹೊಂಟೋದೆ, ಅದೇ ತಪ್ಪಾಯಿತು. ಅವರು ತಳ್ಕೊಂಡು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊಂಟೋಗಿದ್ರು. ಆಮೇಲೆ ಗ್ರೂಪಲ್ಲಿ ಹಾಕಿದ ಮೇಲೆ ನನಗೆ ಗೊತ್ತಾಯಿತು ಅವರು ಹೊಂಟೋಗಿದ್ದಾರೆ ಅಂತ. ನಾನು 10 ಕಿಲೋಮೀಟ್ರಿಂದ ಹೆಲ್ಪ್ ಮಾಡೋಕ್ಕೆ ಹೋಗಿದ್ದೀನಿ. ನನಗೆ 4 ಕಿಲೋಮೀಟ್ರಿಂದ ನನಗೆ ಹೆಲ್ಪ್ ಮಾಡೋಕ್ಕೆ ನಮ್ಮ ಭಾರತ್ ಟ್ರಾನ್ಸ್ಪೋರ್ಟ್ ಹೆಲ್ಪ್ಲೈನಿಂದ ಯಾರೂ ಬರಲಿಲ್ಲ. ಆ ಟೈಮಲ್ಲಿ ನನಗೆ ಯಾವ ರೀತಿ ಆಗಿತ್ತು ಅಂತಂದರೆ ಸಾಯುವಂಥ ಸ್ಥಿತಿಯಾಗಿತ್ತು. ಅದು ದೇವರು ಕಾಪಾಡ್ದ. ರಂಜಿತ್ ಶೆಟ್ಟಿ ಅವರು 3 ಗಂಟೆ 20 ನಿಮಿಷದಲ್ಲಿ ಮೈಸೂರಿಗೆ ತಂದುಬಿಟ್ರು ನನ್ನ. ಪಾಪ ಅವರು ಮತ್ತೆ ಹೋದ್ರೆ ಏನೋ ಹೋಗಿ ತಲುಪಿದ್ರೆ ಅಂತ ನನಗೆ ಕೇಳೋಕ್ಕೆ ಆವಾಗ ಆಗಲಿಲ್ಲ. ಯಾಕಂತಂದರೆ ನನ್ನ ಸಿಚುವೇಶನ್ ಆ ಥರ ಇತ್ತು. ಆಗ ಅಪ್ಡೇಟ್ ಕೊಡೋಕ್ಕಾಗಲಿಲ್ಲ. ಆದ್ದರಿಂದ ಇವತ್ತು ಅಪ್ಡೇಟ್ ಕೊಡ್ತಾಯಿದ್ದೀನಿ. ಭಾರತ್ ಟ್ರಾನ್ಸ್ಪೋರ್ಟಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಅಡ್ಮಿನ್ಗಳು ನನ್ನ ಫೋನ್ ಮಾಡಿ ವಿಚಾರಿಸ್ಕೊಂಡ್ರು, ಯಾಕೆ ಸರ್ ಏನು ಅಂತ, ಹೆಂಗಿದ್ದಾರೆ ಏನು ಅಂತೆಲ್ಲ ವಿಚಾರಿಸಿದ್ರು. ಅವ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಈಗ ಚೆನ್ನಾಗಿದ್ದೀನಿ, ದೇವರ ಆಶೀರ್ವಾದ, ಈಗ ಚೆನ್ನಾಗಿದ್ದೀನಿ. ಅದಕ್ಕೆ ನಾನು ಒಂದು ಅಪ್ಡೇಟ್ ಕೊಡ್ತಾಯಿದ್ದೀನಿ. ಮಾನವೀಯತೆ ಮೆರೆದಂಥ ನಮ್ಮ ರಂಜಿತ್ ಶೆಟ್ಟಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಈ ಒಂದು ಹೆಲ್ಪ್ಲೈನ್ ಮಾಡಿದಂಥ ನಮ್ಮ
ಅಧ್ಯಕ್ಷರಾದಂಥ ನಮ್ಮ ಜಯಣ್ಣ ಸರ್ಗೂ, ಚಾಲಕರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ, ಎಮರ್ಜೆನ್ಸಿಲಿ ಹಂಗೆ ಅನುಕೂಲ ಆಗುತ್ತೆ ಅನ್ನೋದಕ್ಕೆ ನಾನೇ ಒಂದು ಉದಾಹರಣೆ. ಈ ಒಂದು ಗ್ರೂಪನ್ನು ಮಾಡಿದಂಥ ನಮ್ಮ ಅಧ್ಯಕ್ಷರಾದಂಥ ಜಯಣ್ಣವ್ರಿಗೂ ಮತ್ತು ಅದರಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಅಡ್ಮಿನ್ಗಳಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ನಾನು ವಾಯ್ಸ್ ಅಪ್ಡೇಟ್ ಕೊಡಲಿಲ್ಲ, ಅದಕ್ಕೆ ಯಾರು ಏನು ಅಂತ ಒಂದು ಮುಖಪರಿಚಯ ಆಗಲಿ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಮಾನವೀಯತೆ ಇರೋರು ಈ ವಿಡಿಯೋನ ಫುಲ್ ನೋಡಿ, ಮಾನವೀಯತೆ ಇಲ್ಲದಿದ್ದವರು ಲಾಂಗ್ ಅಪ್ಡೇಟ್ ಆಯ್ತು ಅಂದ್ಬಿಟ್ಟು ಡಿಲೀಟ್ ಮಾಡೋದಾದರೆ ಚಾಲಕರು ನಿಮ್ಮ ಇಷ್ಟ. ಥ್ಯಾಂಕ್ ಯು.